ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮದು ಪೇಂಟ್ ವಿಂಡೋ ಅಲ್ಲಿ ಹೋಮ್ ಟ್ಯಾಬಲ್ಲಿ ಕ್ಲಿಪ್ಬೋರ್ಡ್ ಮತ್ತು ಇಮೇಜ್ ಡೈಲಾಗ್ ಬಾಕ್ಸ್ ಎರಡು ಡೈಲಾಗ್ ಬಾಕ್ಸನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಡಾಟಾ ಸರಿನಾ. ಫಸ್ಟ್ ಡೈಲಾಗ್ ಬಾಕ್ಸಲ್ಲಿ ಏನಿದೆಯಪ್ಪ ಅಂದರೆ ಕಾಪಿ ಇದೆ, ಕಟ್ ಇದೆ ಮತ್ತು ಪೇಸ್ಟ್ ಇದೆ. ಪ್ರೆಸೆಂಟಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಇವು ಮೂರು ಡಿಆಕ್ಟಿವೇಟ್ ಇದೆ. ಡಿಆಕ್ಟಿವೇಟ್ ಮತ್ತು ಆಕ್ಟಿವೇಟ್ ಅಂದರೆ ಏನಪ್ಪ ಅಂದರೆ ನೋಡಿ ಇಲ್ಲಿ ಡಲ್ ಕಾಣಿಸ್ತಾ ಇದೆ. ಅದೇ ನಾನು ಒಂದು ಶೇಪನ್ನು ತೆಗೆದುಬಿಟ್ಟು ಸ್ವಲ್ಪ ಸೆಲೆಕ್ಟ್ ಅಂತ ತೊಗೋತೀನಿ. ಅವಾಗ ನೋಡ್ರಿ ಕಟ್ ಮತ್ತು ಕಾಪಿ ಏನಾಯ್ತಪ್ಪ ಅಂದರೆ ಆಕ್ಟಿವೇಟ್ ಆಯ್ತು, ರೈಟ್. ಮೊದಲು ಏನಿತ್ತಪ್ಪ ಅಂದರೆ ಡಿಆಕ್ಟಿವೇಟ್ ಇತ್ತು, ಅಂದರೆ ಅದರದ್ದು ಏನೂ ವರ್ಕ್ ಇಲ್ಲ ಅಂದಪ್ಲೆ, ರೈಟ್. ನೋಡಿ ಪ್ರೆಸೆಂಟ್ ಏನು ಮಾಡ್ತಿದ್ದೇನಪ್ಪ ಅಂದರೆ ಈಗ ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್, ಸರಿನಾ. ಇದೇನಪ್ಪ ಅಂದರೆ ಒಂದು ಶೇಪನ್ನು ತೆಗಿತೀನಿ. ಆ ಶೇಪನ್ನು ತೆಗೆದುಬಿಟ್ಟು ಇದೇ ರೀತಿ ಶೇಪ್ ನನಗೆ ಇನ್ನೊಂದು ಬೇಕಾಗಿತ್ತು ಅಂದರೆ ಈಗ ತೆಗಿತಾ ಇದ್ದೀನಿ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಿ, ಇದು ಅಂಡೋ ಆಪ್ಷನ್ ಅಂತ ಅಂತಾರೆ, ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಟೆಪ್ ಏನಾಗುತ್ತಪ್ಪ ಅಂದರೆ ಇದು ಬ್ಯಾಕ್ ಬರುತ್ತೆ. ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಆ್ಯಂಡ್ ಇಟ್ ಈಸ್ ಒನ್ ಸ್ಟೆಪ್ ಫಾರ್ವರ್ಡ್, ರೈಟ್. ಬ್ಯಾಕ್ವರ್ಡ್ ಬೇಕಾದರೆ ಬ್ಯಾಕ್ವರ್ಡ್ ತೊಗೊಳ್ಳಿ ಮತ್ತು ಫಾರ್ವರ್ಡ್ ಬೇಕಾದರೆ ಫಾರ್ವರ್ಡ್ ತೊಗೊಳ್ಳಿ. ಅದಾದಮೇಲೆ ಏನಿದೆಪ್ಪ ಅಂದರೆ ನಾನು ಸೆಲೆಕ್ಟ್ ಬಟನ್ ಮೇಲೆ ಇಮೇಜ್ ಇಲ್ಲಿರ್ತಕ್ಕಂಥದ್ದೆಲ್ಲ ಸೆಲೆಕ್ಟ್ ಬಟನ್ನ ತೊಗೊಂಡು ಸೆಲೆಕ್ಟ್ ಮಾಡ್ತೀನಿ, ರೈಟ್. ಸೆಲೆಕ್ಟ್ ಮಾಡೋದು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಬೇಕು, ರೈಟ್. ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿದ ಆದಮೇಲೆ ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು, ಸರಿನಾ, ಓಕೆನಾ, ರೈಟ್. ಒನ್ಸ್ ನೀವು ಕಾಪಿ ಮಾಡಿದ್ರೆ ಅಂದರೆ ನಿಮ್ಗೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಪೇಸ್ಟ್ ಮಾಡ್ಬೋದು, ರೈಟ್. ನೋಡಿ ನಾನು ಒಂದು ಸಾರಿ ಕಾಪಿ ಅಂತ ಕ್ಲಿಕ್ ಮಾಡಿ ಈಗ ನನಗೆ ಎಷ್ಟು ಸಾರಿ ಬೇಕಾಗಿದೆ ಅಷ್ಟು ಸಾರಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಒಂದು ಮಾಡೋದ್ರಲ್ಲಿ ಟೈಮ್ ಆಗ್ತಾ ಇದ್ದರೆ ನೆಕ್ಸ್ಟ್ ಒಂದು ಏನು ಮಾಡ್ತೀನಪ್ಪ ಅಂದರೆ ಎಟ್ ಎ ಟೈಮ್ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಮತ್ತೆ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸರಿನಾ, ಓಕೆನಾ. ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ನಮ್ಮದು ಕಾಪಿ ಆ್ಯಂಡ್ ಪೇಸ್ಟ್ ಅಂದರೆ ಒಂದು ಇರ್ತಕ್ಕಂಥದ್ದನ್ನು ಡಬಲ್ ಮಾಡೋದು ಅಥವಾ ಡೂಪ್ಲಿಕೇಟ್ ಮಾಡೋದಕ್ಕೆ ಏನು ಮಾಡ್ತೀವಪ್ಪ ಅಂದರೆ ನಾವು ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಕರಿತೀವಿ, ರೈಟ್. ಇರ್ತಕ್ಕಂಥದ್ದನ್ನು ಡಬಲ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಏನಿದೆ ಕಟ್ ಪೇಸ್ಟ್ ಇದೆ, ರೈಟ್. ಕಟ್ ಪೇಸ್ಟ್ ಅಂದರೆ ನೋಡಿ ಇದರಲ್ಲಿ ನಮ್ಗೆ ಯಾವುದಾದ್ರೂ ಬೇಡಾಗಿತ್ತಂದರೆ ಬೇಡಾಗಿತ್ತಂದರೆ ಏನಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊತೀನಿ, ಮಾಡ್ಕೊಂಡ್ಬಿಟ್ಟು ಕಟ್ ಅಂತ ಕ್ಲಿಕ್ ಮಾಡ್ತೀನಿ. ಏನಾಗುತ್ತಪ್ಪ ಅಂದರೆ ಅದು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ರೈಟ್. ಕಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಇದು ಎರಡು ಕೂಡ ಬೇಡ ಅಂದರೆ ಮತ್ತೆ ಕಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನಮಗೆ ಬೇಕಂದ್ರೂ ಕೂಡ ಅಂಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡ್ಬೋದಪ್ಪ ಅಂದರೆ ತಗೋಬಹುದು, ಸರಿನಾ, ಓಕೆನಾ. ಆ್ಯಂಡ್ ಮೇಜರ್ ಡಿಫ್ರೆನ್ಸ್ ಕಾಪಿ ಪೇಸ್ಟ್ ಮತ್ತು ಕಟ್ ಪೇಸ್ಟಲ್ಲಿ ಏನಿದೆಯಪ್ಪ ಅಂದರೆ ನೋಡಿ ಕಾಪಿ ಪೇಸ್ಟ್ ನಾವು ಯಾವಾಗ ಮಾಡ್ತೀವಿ, ಕಾಪಿ ಮತ್ತು ಪೇಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದು ಡಬಲ್ ಆಗುತ್ತೆ. ಅದೇ ನಾನು ಕಟ್ ಪೇಸ್ಟ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಫಸ್ಟ್ ಪ್ಲೇಸ್ ಹೋಗಿಂದ ಹೋಗುತ್ತೆ, ಸೆಕೆಂಡ್ ಪ್ಲೇಸ್ ಒಳಗಡೆ ಬರುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಮೂವ್ ಮಾಡ್ಕೋಬಹುದು, ರೈಟಾ, ಸರಿನಾ, ಓಕೆನಾ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮದು ಕಾಪಿ ಆ್ಯಂಡ್ ಪೇಸ್ಟ್, ಕಟ್ ಪೇಸ್ಟ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಇಮೇಜ್, ರೈಟ್. ಇಮೇಜಲ್ಲಿ ಏನಿದೆಪ್ಪ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಷನ್, ಈ ಪಾಯಿಂಟರ್ ಇದೆಯಲ್ಲ ನಮ್ಮ ವಾಯ್ಸ್ ಪಾಯಿಂಟರನ್ನು ಏನು ಮಾಡಬೇಕಪ್ಪ ಅಂದರೆ ಸ್ಮಾಲ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಏನು ಮಾಡುತ್ತಪ್ಪ ಅಂದರೆ ನಮಗೆ ಆಪ್ಷನ್ಸ್ಗಳನ್ನು ಕೊಡುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಅಂದ್ರಪ್ಪ ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಸ್ ಇಟ್ ಈಸ್ ನಿಮ್ಗೆ ಏನು ವರ್ಕ್ ಮಾಡೋದಿದೆ ಆ ವರ್ಕನ್ನು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಮಾಡ್ಕೋಬಹುದು. ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ನಾವು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್, ಸರಿನಾ, ಓಕೆನಾ. ಕಾಪಿ ಪೇಸ್ಟ್ ಮಾಡಿದೆ. ಅದಾದಮೇಲೆ ಏನಿದೆಪ್ಪ ಅಂದರೆ ಫ್ರೀ ಫ್ರಾಮ್ ಸೆಲೆಕ್ಷನ್. ಫ್ರೀ ಫ್ರಾಮ್ ಸೆಲೆಕ್ಷನ್ ಅಂದರೆ ಏನಪ್ಪ ಅಂದರೆ ನೋಡಿ ಇದು ಪೇಂಟ್ ಬಕೆಟ್ ಇದೆ, ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಚೂರು ಕಲರ್ ಫಿಲ್ ಮಾಡ್ತೀನಿ. ಕಲರ್ಗಳನ್ನು ಪರ್ಟಿಕ್ಯುಲರ್ಲಿ ಸಿಂಗಲ್ ನಿಮ್ಗೆ ಬೇಕಾಗಿರತಕ್ಕಂಥ ಕಲರ್ಗಳನ್ನು ಏನು ಮಾಡ್ಬೇಕಪ್ಪ ಅಂದರೆ ನಾವಿಲ್ಲಿ ಫಿಲ್ ಮಾಡಬೇಕು, ಸರಿನಾ, ಓಕೆನಾ. ಕೆಲವೊಂದು ಮಾಡಿದ್ದೀನಿ, ಕೆಲವೊಂದು ಏನಪ್ಪ ಅಂದರೆ ಅದೇ ರೀತಿ ಇರ್ತವೆ. ಈಗೇನಿದೆಯಪ್ಪ ಅಂದರೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಫ್ರೀ ಫ್ರಾಮ್ ಸೆಲೆಕ್ಷನ್ ಅಂದರೆ ಏನಪ್ಪ ಅಂದರೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಆಗುತ್ತಪ್ಪ ಅಂದರೆ ಕರೆಕ್ಟಾಗಿ ಒಂದು ಶೇಪಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದೇ ಫ್ರೀ ಫ್ರಾಮ್ ಸೆಲೆಕ್ಷನ್ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಕಾಪಿ ಮಾಡ್ಬೋದು, ಕಟ್ ಮಾಡ್ಬೋದು ಮತ್ತು ಪೇಸ್ಟ್ ಕೂಡ ಮಾಡ್ಬೋದು, ರೈಟಾ. ಫ್ರೀ ಫ್ರಾಮ್ ಎದಕ್ಕೆ ಅಂತಾರಪ್ಪ ಅಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇನು ಮಾಡ್ಬೋದಪ್ಪ ಅಂದರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೋಬಹುದು. ಮಾಡಿಬಿಟ್ಟು ಮತ್ತೆ ಒನ್ಸ್ ಅಗೇನ್ ಕಾಪಿ ಪೇಸ್ಟ್, ಕಟ್ ಪೇಸ್ಟ್ ಅಥವಾ ನಿಮ್ಗೆ ಏನು ಮಾಡೋದಿದೆ ಅದನ್ನು ಮಾಡಬಹುದು, ರೈಟಾ. ಥರ್ಡ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಸೆಲೆಕ್ಟ್ ಆಲ್ ಅಂದರೆ ಏನಪ್ಪ ಅಂದರೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಲ್ ಮೇಲೆ ಒಂದು ಪೇಜಲ್ಲಿ ಎಷ್ಟಿದೆ ಪೂರ್ತಿನೇ ಸೆಲೆಕ್ಟ್ ಮಾಡುತ್ತೆ. ಏನಕ್ಕೆ ಇರಲಿಕ್ಕೆ ಶೇಪ್ಸ್ ಇರ್ಬೋದು ಅಥವಾ ಮತ್ತೇನೋ ಬೇರೆ ಇರ್ಬೋದು, ಅದನ್ನೆಲ್ಲ ಏನು ಮಾಡುತ್ತಪ್ಪ ಅಂದರೆ ಸೆಲೆಕ್ಟ್ ಮಾಡುತ್ತೆ. ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ನಾವು ಸೆಲೆಕ್ಟ್ ಆಲ್ ಅಂತ ಕರಿತೀವಿ. ಲಾಸ್ಟ್ ಒನ್ ಇಲ್ಲೇನಿದೆಪ್ಪ ಅಂದರೆ ಇನ್ವರ್ಟ್ ಸೆಲೆಕ್ಷನ್. ಇದು ಏನಿದೆಪ್ಪ ಅಂದರೆ ಇನ್ವರ್ಟ್ ಸೆಲೆಕ್ಷನ್ ಆ್ಯಂಡ್ ಡಿಲೀಟ್ ಇವೆರಡು ಏನಿದೆಪ್ಪ ಅಂದರೆ ಪ್ರೆಸೆಂಟ್ ಡಿಆಕ್ಟಿವೇಟ್ ಇದೆ. ಡಿಆಕ್ಟಿವೇಟ್ ಅಂದರೆ ಡಲ್ಲಾಗಿ ಕಾಣಿಸ್ತಾ ಇದ್ದೀವಿ. ಅದೇ ಇವು ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇದ್ದೇವೆ, ರೈಟಾ. ಇದು ಆಕ್ಟಿವೇಟ್ ಆಗಬೇಕಾದ್ರೆ ನಾವು ಸೆಲೆಕ್ಟ್ ಬಟನ್ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ನ ತೊಗೊಂಡ್ಬಿಟ್ಟು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಾನೀಗ ಇನ್ವರ್ಟ್ ಸೆಲೆಕ್ಷನ್. ಇನ್ವರ್ಟ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ನೋಡಿ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೆ ಅದನ್ನು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಏನಾಗುತ್ತಪ್ಪ
ಏನಾಗುತ್ತಪ್ಪ ಅಂದರೆ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಇನ್ವರ್ಟ್ ಸೆಲೆಕ್ಷನ್, ರೈಟಾ? ಓಕೆನಾ, ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ರೆಕ್ಟಾಂಗ್ಯುಲರ್ ಶೇಪನ್ನು ತಗೋತೀನಿ. ಸೊ ಏನು ಮಾಡಿದ್ದೀನಪ್ಪ ಅಂದರೆ ಈ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಏನಪ್ಪ ಅಂದರೆ ಇನ್ವರ್ಟ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಏನಾಗುತ್ತಪ್ಪ ಅಂದರೆ ಅದನ್ನು ಬಿಟ್ಟು ಏನಪ್ಪ ಅಂದರೆ ಉಳಿದಿದ್ದೆಲ್ಲ ಏನು ಮಾಡುತ್ತಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಸರಿನಾ? ಓಕೆನಾ? ಸೊ ಸೆಕೆಂಡ್ ಲಾಸ್ಟ್ ಶುಡ್ ಬಿ ಡಿಲೀಟ್ ಆಪ್ಷನ್. ಇದು ಕೂಡ ಏನಿದೆಪ್ಪ ಅಂದರೆ ಪ್ರೆಸೆಂಟ್ ಡಿಆಕ್ಟಿವೇಟ್ ಇದೆ. ಸೊ ಡಿಲೀಟ್ ಏನಪ್ಪ ಅಂದರೆ ಸೇಮ್ ಆ್ಯಸ್ ಯೂಶುವಲ್ ಸೆಲೆಕ್ಟ್ ಮಾಡಿಬಿಟ್ಟು ಕೀಬೋರ್ಡ್ಲಿಂದ ಕೂಡ ಡಿಲೀಟ್ ಪ್ರೆಸ್ ಮಾಡ್ಬೋದು, ಅಥವಾ ಇಲ್ಲಿಂದ ಕೂಡ ನಾವು ಏನು ಮಾಡ್ಬೋದಪ್ಪ ಅಂದರೆ ಡಿಲೀಟನ್ನು ಪ್ರೆಸ್ ಮಾಡ್ಬೋದು, ರೈಟಾ? ಸೊ ನೆಕ್ಸ್ಟ್ ಒನ್ ಏನಿದೆಪ್ಪ ಅಂದರೆ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್, ರೈಟ್? ಈ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಬರೋಕ್ಕಿಂತ ಮುಂಚೆ ಇವು 3 ಆಪ್ಷನ್ ನೋಡಿ. ಸೊ ಏನಿದೆಪ್ಪ ಅಂದರೆ ಕ್ರಾಪ್ ಇದೆ. ಈ ಕ್ರಾಪಲ್ಲಿ ಏನಾಗುತ್ತಪ್ಪ ಅಂದರೆ ಬಂದುಬಿಟ್ಟು ನಮ್ಗೆ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಪೇಜನ್ನು ರೀಸೈಜ್ ಮಾಡುತ್ತೆ. ಇದು ನಾನು ಇವೆರಡೇ ಸೆಲೆಕ್ಟ್ ಮಾಡಿದ್ದೀನಿ, ನನಗೆ ಇಷ್ಟೇ ಬೇಕು ಕ್ರಾಪ್ ಅಂತೀನಿ. ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಪೇಜ್ ರೀಸೈಜ್ ಆಗಿಬಿಡುತ್ತೆ, ಅಂದರೆ ಸ್ಮಾಲ್ ಸೈಜ್ ಆಗುತ್ತೆ. ನನಗೆ ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟನ್ನು ಮಾತ್ರ ನಾನು ಏನು ಮಾಡಿದ್ದೀನಪ್ಪ ಅಂದರೆ ತೊಗೊಂಡಿದ್ದೀನಿ. ಮತ್ತೆ ನಮಗೆ ಮೊದಲಿನ ಥರನೇ ಬೇಕಪ್ಪ ಅಂದರೆ ಮತ್ತೆ ಅಂಡೋ ಮಾಡಿ, ರೈಟ್? ಸೊ ಕ್ರಾಪ್ ಅಂದರೆ ಏನು ಮಾಡುತ್ತಪ್ಪ ಅಂದರೆ ಪೇಜಿಗೆ ಸೊ ಬಂದುಬಿಟ್ಟು ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟನ್ನು ಮಾತ್ರ ಇಟ್ಬಿಡುತ್ತೆ, ಬೇರೆದೆಲ್ಲ ಏನು ಮಾಡುತ್ತಪ್ಪ ಅಂದರೆ ತೆಗೆದುಬಿಡುತ್ತೆ, ರೈಟಾ? ಇಟ್ ಈಸ್ ಏನಪ್ಪ ಅಂದರೆ ಕ್ರಾಪ್. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆ ರೀಸೈಜ್ ಇದೆ, ಪೇಜಿಗೆ ರೀಸೈಜ್ ಮಾಡೋದು, ರೈಟ್? ಸೊ ಪೇಜಿಗೆ ಏನಿದೆಪ್ಪ ಅಂದರೆ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲಿ ಎಷ್ಟಿದೆಪ್ಪ ಅಂದರೆ ಅಲ್ಲಿ 100 ಇದೆ. ಸೊ 50 ಕೊಡ್ತೀನಿ. ಸೊ ಆಮೇಲೆ ಮತ್ತೆ 50, ರೈಟ್? ಕ್ಲಿಕ್ ಆನ್ ದ ಓಕೆ ಆಪ್ಷನ್. ಈಗ ಏನಾಯ್ತಪ್ಪ ಅಂದರೆ ಸ್ಮಾಲ್ ಸೈಜ್ ಆಯ್ತು, ರೈಟ್? ಈ ಸ್ಮಾಲ್ ಸೈಜ್ ಆಗಿದ್ಮೇಲೆ ಮತ್ತೆ ನಾನು ಬಿಗ್ಗರ್ ಸೈಜ್ ತೊಗೊಳಕ್ಕೆ ಹೋದೆ ಅಂದರೆ ಅಂಡೋ ಬಿಟ್ಟು ಇಲ್ಲೇ ರೀಸೈಜ್ ಮಾಡಿದರೆ ಅಂದರೆ 100 ಇದ್ದಿದ್ದು 200 ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಸೊ ನಮ್ಮದು ಇಮೇಜ್ದು ರೆಸೊಲ್ಯೂಷನ್ ಏನಿದೆ ಅದು ಹಾಳಾಗ್ಬಿಡುತ್ತೆ. ಅಂದರೆ ಒರಿಜಿನಲ್ ಇಮೇಜಲ್ಲಿ ಯಾವ ರೀತಿ ಇತ್ತು ಕ್ಲಿಯರಿಟಿ, ಸೊ ಇದು ನೋಡಿ ನಮ್ಮದು ಒರಿಜಿನಲ್ ಇಮೇಜ್. ಈ ಕ್ಲಿಯರಿಟಿ ಏನಾಗುತ್ತಪ್ಪ ಅಂದರೆ ನಾನು ರಿಸೈಜ್ ಮಾಡಿ ಮತ್ತೆ ಸ್ಮಾಲ್ ಮಾಡಿ ಬಿಗ್ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂದರೆ ಆ ಕ್ಲಿಯರಿಟಿ ಇರೋದಿಲ್ಲ, ರೈಟಾ? ಸರಿನಾ? ಓಕೆನಾ? ರೈಟ್. ಸೊ ಲಾಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಇಲ್ಲಿ ರೊಟೇಟ್ ಏನಾಗುತ್ತಪ್ಪ ಅಂದರೆ ಬಂದ್ಬಿಟ್ಟು ಈ ರೀತಿ ರೊಟೇಟ್ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ರೊಟೇಟನ್ನು ಮಾಡಬಹುದು, ಸರಿನಾ? ಓಕೆನಾ? ರೈಟ್. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮ್ಮದು ಇಮೇಜ್ ಡೈಲಾಗ್ ಬಾಕ್ಸ್, ರೈಟ್? ಸೊ ಲಾಸ್ಟ್ ಒನ್ ನಾನು ಒಂದು ಆಪ್ಷನ್ ಬಿಟ್ಟಿದೆ ಇಲ್ಲಿ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್, ರೈಟ್? ಸೊ ಈ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಅಂದರೆ ಏನಪ್ಪ? ಸೊ ಈಗ ನೋಡಿ ಇದನ್ನು ಸೆಲೆಕ್ಟ್ ಆಗಿ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀನಿ. ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಒಂದು ಶೇಪ್ ತೆಗೆದಿರ್ತೀನಿ. ಸೊ ಆ ಶೇಪ್ ತೆಗೆದ್ಬಿಟ್ಟು ಏನಪ್ಪ ಅಂದರೆ ಅದನ್ನು ಮಲ್ಟಿಪಲ್ ಆಗಿ, ರೈಟ್? ಸೊ ಇನ್ಸೈಡ್ ಮತ್ತು ಔಟ್ಸೈಡ್ ಅಂತ ಏನಪ್ಪ ಅಂದರೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಈ ಶೇಪ್ ತೆಗೆದ್ಬಿಟ್ಟು ಈಗ ಏನು ಮಾಡ್ತೀನಪ್ಪ ಅಂದರೆ ಇದ್ರೊಳಗಡೆ ಏನು ಮಾಡ್ತೀನಪ್ಪ ಅಂದರೆ ಕಲರನ್ನು ಫಿಲ್ ಮಾಡ್ತೀನಿ. ಮಾಡಿದ ತಕ್ಷಣ ಇದು ಸೆಲೆಕ್ಟ್ ಬಟನನ್ನು ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ ಕೀಬೋರ್ಡಿಂದ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಅಂದರೆ ಏನಪ್ಪ ಅಂದರೆ ಈ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸೈನ್ ಮಾರ್ಕ್ ಬರುತ್ತೆ, ರೈಟ್? ಈ ಸೈನ್ ಮಾರ್ಕ್ ಬಂದಿದ ತಕ್ಷಣ ಏನಾಗ್ತಪ್ಪ ಅಂದರೆ ಕೀಬೋರ್ಡಿಂದ ಶಿಫ್ಟ್ ಕೀಯನ್ನು ಹಿಡಿದ್ಬಿಟ್ಟು ಮೌಸನ್ನು ಲೆಫ್ಟ್ ಬಟನನ್ನು ನೀವು ಕ್ಲಿಕ್ ಮಾಡಿದಿರಿ ಅಂದರೆ ಈ ರೀತಿ ಏನಾಗುತ್ತಪ್ಪ ಅಂದರೆ ಒಂದು ಸ್ನೇಕ್ದು ಡಿಸೈನ್ ಬರುತ್ತೆ, ಸರಿನಾ? ಓಕೆನಾ? ರೈಟ್. ಇಟ್ ಈಸ್ ಇನ್ಸೈಡ್ ಡಿಸೈನ್. ಅದೇ ನೀವು ಡಿಆಕ್ಟಿವೇಟ್ ಮಾಡಿದ್ರಿ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡಿಆಕ್ಟಿವೇಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಔಟ್ಸೈಡ್ ಡಿಸೈನ್. ನಿಮಗೆ ಇನ್ಸೈಡ್ ಬೇಕು ಇನ್ಸೈಡ್ ತಗೋಬಹುದು, ಮತ್ತೆ ಔಟ್ಸೈಡ್ ಬೇಕು ಔಟ್ಸೈಡ್ ಅನ್ನ ನೀವೇನು ಮಾಡ್ಬೋದಪ್ಪ ಅಂದರೆ ತಗೋಬಹುದು, ರೈಟ್? ಓಕೆ. ಸೊ ನೋಡಿ ಆಕ್ಟಿವೇಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಅ ಇನ್ಸೈಡ್ ಡಿಸೈನ್, ಮತ್ತೆ ಡಿಆಕ್ಟಿವೇಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಅ ಔಟ್ಸೈಡ್ ಡಿಸೈನ್. ಇದು ಏನಪ್ಪ ಅಂದರೆ ಸೊ ಲೋವರ್ ಕ್ಲಾಸಸ್ಸಲ್ಲಿ ಏನು ಓದ್ತಾರೆ ಅವ್ರಿಗೆ ಸ್ವಲ್ಪ ತೋರಿಸೋ ಸಲುವಾಗಿ ಏನಾಗುತ್ತಪ್ಪ ಅಂದರೆ ಸರಿ ಅನಿಸುತ್ತೆ, ಅಂದರೆ ಸ್ವಲ್ಪ ಖುಷಿ ಪಡ್ತಾರೆ ಅವ್ರು ಈ ರೀತಿ ಮಾಡಿದರೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾಟ್ ಓನ್ಲಿ ದಿಸ್ ಶೇಪ್, ಯಾವುದೇ ಬೇರೆ ಶೇಪ್ ಕೂಡ ನೀವು ಹಾಕಿದ್ರಿ ಅಂದ್ರೆ ಅದು ಕೂಡ ಏನಾಗುತ್ತಪ್ಪ ಅಂದರೆ ನಮ್ಗೆ ಬಂದ್ಬಿಡುತ್ತೆ, ರೈಟ್? ಸೊ ಜಸ್ಟ್ ಕ್ಲಿಕ್ ಮಾಡಿರಿ, ಕ್ಲಿಕ್ ಮಾಡಿಬಿಟ್ಟು ಸೊ ಕಲರನ್ನು ಫಿಲ್ ಮಾಡಿ, ಇಲ್ಲಿ ಒಂದು ಕಲರ್, ನೆಕ್ಸ್ಟ್ ಒನ್ ಇಲ್ಲಿ ಒಂದು ಕಲರ್, ಮತ್ತೆ ಶೇಪ್ ತೊಗೊಳ್ಳಿ. ಸೊ ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಈ ಮೂವ್ ಮಾಡಿ ನೋಡಿ, ಸ್ಟಾರ್ಸ್ ಕೂಡ ಏನಾಗ್ತಾ ಇದಾವಪ್ಪ ಅಂದ್ರೆ ಡಿಸೈನ್ ಆಗ್ತಾ ಇದಾವೆ, ಸರಿನಾ? ಓಕೆನಾ? ರೈಟ್. ಇಟ್ ಈಸ್ ಏನಪ್ಪ ಅಂದ್ರೆ ನಮ್ಮದು ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್, ರೈಟ್? ನೋಡಿ, ಓಕೆನಾ? ರೈಟ್. ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಇದು ಕ್ಲಿಪ್ ಬೋರ್ಡ್ ಆ್ಯಂಡ್ ಇಮೇಜ್, ರೈಟ್? ಥ್ಯಾಂಕ್ ಯು ಫ್ರೆಂಡ್ಸ್.